10ನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತ ಪಾಠಕ್ಕೆ ಸ್ವಾಗತಿಸ್ತಾ ನಾನು MS ಕಡ್ಲೆವಳ್ ಕರ್ನಾಟಕ ಪಬ್ಲಿಷರ್ ಎಂಕಂಚೆ. ಈಗ ಅಭ್ಯಾಸ 6.1ರಲ್ಲಿನ ಮುಖ್ಯ ಪ್ರಶ್ನೆ 3ಅನ್ನು ನಾವು ಬಿಡಿಸೋಣ. 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಭಾಗಗಳಿರುವ ಒಂದು ತ್ರಿಭುಜ ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 5ನೇ 7ರಷ್ಟಿರುವಂತೆ ರಚಿಸಿ ಅಂತ ಹೇಳಿದ್ರಲ್ಲಿ. ಈಗ ಹೆಂಗೆ ಮಾಡ್ಬೇಕು ನೋಡ್ರಿ. ಫಸ್ಟಿಗೆ BC ಒಂದು ಗೆರೆ ಇಲ್ಲ ನೋಡಿ, ಇಲ್ಲಿಂದ ಇಲ್ಲಿಗೆ 7 ಸೆಂಟಿಮೀಟರ್ ಅಂತೆ ಒಂದು ತ್ರಿಭುಜ ಒಂದು ಗೆರೆ ಹಾಕೋಬೇಕು. ಇಲ್ಲಿ BC ಎಷ್ಟಾಗಿರಬೇಕು? 7 ಸೆಂಟಿಮೀಟರ್ ಅಂತೆ. BC 7 ಸೆಂಟಿಮೀಟರ್ ಒಂದು ಗೆರೆ ಹಾಕೋಬೇಕು. BC ಇಲ್ಲಿ B ಬಿಂದು ಗುರ್ತ ಮಾಡಿ C ತನ 7 ಸೆಂಟಿಮೀಟರ್ ಅಂತೆ ಒಂದು ಗೆರೆ ಹಾಕೋಬೇಕು. ಒಂದು ಗೆರೆ ಹಾಕೊಂಡ ತಕ್ಷಣ BC 7 ಸೆಂಟಿಮೀಟರ್ ಹಾಕೊಂಡೆವು. ಈಗ ಮುಂದೆ ಎಷ್ಟದಾವು? 6 ಸೆಂಟಿಮೀಟರ್ ಅದ. 6 ಸೆಂಟಿಮೀಟರ್ ಕೈವಾರವನ್ನು ಈ ರೀತಿ ಅಳತೆ ತೊಗೋಬೇಕು ನಾವು. 6 ಸೆಂಟಿಮೀಟರ್ ಅಂತೆ ಹಿಂಗೆ ಕೈವಾರ ಹಿಗ್ಸ್ಕೋಬೇಕು. ಹಿಗ್ಗಿಸ್ಕೊಂಡು ಸೀದ ಮೇಲಿಟ್ಟು ಹಿಂಗೆ ಛೇದಿಸ್ಬೇಕಿದೆ. ಇದು ಅಂದಾಜದ ಚಿತ್ರ ಹಾಕಿದ್ದು ಅಂದಾಜದ. ಹಿಂಗೆ ಕರೆಕ್ಟಾಗಿ ಸೀದ ಮೇಲಿಟ್ಟು ರಚಿಸ್ಬೇಕು. ಹಿಂಗೆ ಇಲ್ಲಿ BC 7 ಸೆಂಟಿಮೀಟರ್ ಹಾಕೊಂಡು ಅಂದಾಜು ಬೇಡ, ಕರೆಕ್ಟಾಗಿ ಹಾಕೊಂಡ್ಬಿಡೋಣ. BC 7 ಸೆಂಟಿಮೀಟರ್ ಅಂತ ಹಿಂಗೆ ಗೆರೆ ಹಾಕೋಬೇಕು. ನೋಡ್ರಲ್ಲಿ B ನಿಂದ Cದವರೆಗಿರುವಂತೆ ಹಿಂಗೆ B ಬಿಂದು ಮತ್ತು C ಬಿಂದು ಕೊಡುವಂತೆ ಇಲ್ಲಿ ಈಗ BC 7 ಸೆಂಟಿಮೀಟರ್ ಇರುವಂತೆ ಒಂದು ರೇಖಾಖಂಡವನ್ನು ಹಾಕೋಬೇಕು. ಹಾಕ್ಕೊಂಡು ಈಗ ಇನ್ನೊಂದು ಬಾವು ಎಷ್ಟದ? 6 ಸೆಂಟಿಮೀಟರ್ ಅದ. ಅವಾಗ ನಾವು 6 ಸೆಂಟಿಮೀಟರ್ ಕೈವಾರ ಹಿಗ್ಸ್ಕೋಬೇಕು. ಎಷ್ಟು ಸೆಂಟಿಮೀಟರ್ ಕೈವಾರ ಹಿಗ್ಸ್ಕೋಬೇಕು ಹೇಳ್ರಿ? 6 ಸೆಂಟಿಮೀಟರ್ ಕೈವಾರ ಹಿಗ್ಸ್ಕೋಬೇಕು. ಹಿಂಗೆ ಹಿಗ್ಗಿಸ್ಕೊಂಡು ಎಲ್ಲಿಡಬೇಕು? C ಬಿಂದಿನ ಮೇಲಿಟ್ಟು ಇಲ್ಲಿ C ಬಿಂದು ಅಂದ್ರೆ ಅಕ್ಷರ ಅಲ್ಲ, ಇಲ್ಲಿ ಬಿಂದು ಗುರ್ತ ಮಾಡಿವ ಲಾಸ್ಟ್. ಈ ಬಿಂದು ಮೇಲಿಟ್ಟು ಹಿಂಗೊಂದು ಕಂಸ ಹಾಕ್ಬೇಕು. ಹಿಂಗೆ ಎಲ್ಲಿ ಬರ್ತದಲ್ಲಿ ಕಂಸ ಹಾಕಬೇಕು. ಹಾಕಿದ ಬಳಿಕ ಇನ್ನೊಂದು ಭಾವ ಎಷ್ಟದ? 5 ಸೆಂಟಿಮೀಟ್ರ್ ಅದ. 5 ಸೆಂಟಿಮೀಟ್ರ್ ಮತ್ತು ಕೈವಾರ ಹಿಗ್ಸ್ಕೋಬೇಕು. ಎಷ್ಟು ಸೆಂಟಿಮೀಟ್ರ್ ಹಿಗ್ಸ್ಕೋಬೇಕು? 5 ಸೆಂಟಿಮೀಟ್ರ್. ಮತ್ತಿದು ಕಡಿಮೆ ಮಾಡ್ಕೋಬೇಕು. 5 ಸೆಂಟಿಮೀಟ್ರ್ ಅದಲ್ಲ, 5 ಸೆಂಟಿಮೀಟ್ರ್ ಕೈವಾರ ಹಿಗ್ಸ್ಕೋಬೇಕು. ಅದೆಲ್ಲಿಡಬೇಕು? B ಬಿಂದಿನಲ್ಲಿ ಇಡಬೇಕು. B ಬಿಂದು ಅಂದರೆ ಇಲ್ಲದಲ್ಲ, ಹಿಂಗಿಡಬೇಕು. ಹಿಂಗಿಟ್ಟು ಇದನ್ನು ಕಂಸ ಹಾಕೋಬೇಕು. ಹಿಂಗೆ B ಬಿಂದಿನಿಟ್ಟು ಇದಕ್ಕೆ ನಾವು ಏನಂತ ಹೆಸರು ಕೊಡ್ಬೇಕಿಲ್ಲಿ? ಇವೆರಡೂ ಚೇಸವಲ್ಲ, ಚೇಸಿದ ಬಿಂದುವಿಗೆ A ಅಂತ ಹೆಸರು ಕೊಡಬೇಕು. ಏನಂತ ಕೊಡಬೇಕು? A ಅಂತ ಹೆಸರು ಕೊಡಬೇಕು. ಈಗ ಏನು ಮಾಡ್ಬೇಕೀಗ? AC ಮತ್ತು AB ಕೂಡಿಸ್ಬೇಕು. ಎದಿಂದ ಎಲ್ಲಿದಲ್ಲ, ಎದಿಂದ ಹಿಂಗೆ ಬಿಂದಿನ ಮೇಲಿಟ್ಟು ಈ ಬಿಂದಿನ ಮೇಲಿಟ್ಟು C ಬಿಂದು ಹಿಂಗೆ ಕರೆಕ್ಟ್ ಮಾಡ್ಕೊಂಡು ಹಿಂಗೆ ಈಗ ಅದಲ್ಲ. ಈಗ ಈ ರೀತಿಯಲ್ಲಿ ಕರೆಕ್ಟಾಗಿ ಎರಡು ಕರೆಕ್ಟಾಗಿ ಕೂಡಿಸ್ಬೇಕು. ಹಿಂಗೆ ಕೂಡಿಸ್ಬೇಕೀಗ. ಕೂಡಿಸಿದ್ ನೋಡಿಲಿ, ಎದಿಂದ C ಹಿಂಗೆ ಕೂಡಿಸಿದೆ. ಹಿಂಗೆ ಅದೇ ರೀತಿ ಎದಿಂದ Bಗೆ ಹಿಂಗೆ ಕೂಡಿಸ್ಬೇಕು. ಹಿಂಗೆ ಎದಿಂದ ಕರೆಕ್ಟಾಗಿ ಹಿಂಗೆ ತೊಗೊಂಡು ಅಳತಿ. ಇಲ್ಲಿ ದೂರದಲ್ಲ, ದೂರ ಹಿಂಗೆ ಸರಿಸಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿನೂ ಕೂಡ ಕರೆಕ್ಟಾಗಿ ಪಾಯಿಂಟ್ A ಪಾಯಿಂಟನ್ನು ಮತ್ತು B ಪಾಯಿಂಟನ್ನು ಕರೆಕ್ಟಾಗಿ ಇಟ್ಕೊಂಡು ಹಿಂಗೆ ಕೂಡಿಸ್ಬೇಕಿಲ್ಲಿ. ಈ ರೀತಿ ಸೇರಿಸ್ಬೇಕು. ಹಿಂಗೆ ನೋಡ್ರಲ್ಲಿ ಈ ರೀತಿ ಸೇರಿಸ್ಬೇಕು. ಈಗ ABC ಒಂದು ತ್ರಿಭುಜ ಆಯಿತು. ಇದು ಎಷ್ಟೈತಿದು? 6 ಸೆಂಟಿಮೀಟ್ರ್. ಇದೆಷ್ಟೈತಿದು? 7. ಇದು ಎಷ್ಟೈತಿ? 5 ಸೆಂಟಿಮೀಟ್ರ್. ಆವಾಗ ABC ಒಂದು ತ್ರಿಭುಜ ಆಯ್ತು ಅವ್ರು ಕೊಟ್ಟಿದ್ದು. ಈಗ ABC ತ್ರಿಭುಜ ಆದ ಬಳಿಕ ಇಲ್ಲಿ ಕೆಳಗಡೆ ಲಘುಕೋನ ಆಗುವಂತೆ ಹಿಂಗೆ BC ಬಾವಿಗಿಟ್ಟು ಲಘುಕೋನ ಬರುವಂತೆ ಒಂದು ಗೆರೆ ಹಾಕೋಬೇಕಂತೇಳಿ ಲಘುಕೋನ ಬರುವಂತೆ ಇಲ್ಲಿ ಹಿಂಗೆ ಲಘುಕೋನ ಬರುವಂತೆ ಒಂದು ಗೆರೆಯನ್ನು ಹಾಕೋಬೇಕು.
ಹಿಂಗೆ ಲವ್ಕೊಂಡು ಬರುವಂತೆ ಗೆರೆ ಹಾಕೋಬೇಕು. ಹಿಂಗೆ ಇದಕ್ಕೆ ಯಾವುದಾರು ಒಂದು ಹೆಸರು ಕೊಡ್ಕೋಬೇಕು. ಏನೊಂದು ಹೆಸರು ಕೊಡೋಣ ಇದಕ್ಕೆ? ಬಿ ಎಕ್ಸ್ ಆರ್ ಕೊಡ್ರಿ, ಬಿ ವೈ ಆರ್ ಕೊಡ್ರಿ, ಏನು ಬೇಕಾದ್ರೂ ಕೊಡ್ಬೋದು. ಬಿ ವಾಯ್ ಅಂತ ಹೆಸರು ಕೊಡೋಣ. ಬಿ ವಾಯ್ ಎಂದು ಗೆರೆ ಹೇಳ್ಕೊಂಡೆ. ಈಗ ಹೇಳ್ಕೊಂಡು ನಿಮಗೆ ಬೇಕಾದ ಸ್ಕೇಲ್ ಅಂತ ಹೇಳಿದ, ಇಂತಿಷ್ಟು ಅಂತಿಲ್ಲ, ನಿಮ್ಗೆ ಬೇಕಾದಂಥ ಸ್ಕೇಲ ಎರಡೂ ಇವು ಸಮ ಆಗಿರಬೇಕು. ಸ್ವಲ್ಪ ದೊಡ್ಡದಾಗ್ತಿದೆ. ನಿಮ್ಗೆ ಎಷ್ಟು ಬೇಕಾದ್ರೆ ಅಷ್ಟು ಕೈವಾರ ಅಂದಾಜು ಮೇಲೆ ಇಂತಿಷ್ಟು ಐತಲ್ಲ ಅಷ್ಟು ಹಾಕ್ಕೊಂಡು, ಈಗೇನು ಹೇಳ ನಾವು 7 5 ಅಷ್ಟು ಅಂತೀವಿ. ಅದರಲ್ಲಿ ದೊಡ್ಡದು ಯಾವುದದ? 7 ಅದ. ಈ ಗೆರೆಯನ್ನು 7 ಭಾಗಗಳಾಗಿ ಮಾಡಬೇಕಿದು, 7 ಸಮ ಭಾಗಗಳಾಗಿ. ಯಾವುದು? ಈ ಕೊಟ್ಟಂಥ ಗೆರೆಯನ್ನು ಮಾಡ್ಕೊಂಡಿವಲ್ಲ, ಅವಾಗ ಇಲ್ಲಿ ಹಿಂಗೊಂದು ಕಂಸ ಒಂದಾಯಿತು. ಇದ್ರ ಮೇಲಿಟ್ಟು ಇನ್ನೊಂದು ಕಂಸ, ಮತ್ತಿದ್ರ ಮೇಲಿಟ್ಟು ಹಿಂಗೊಂದು ಕಂಸ, ಮತ್ತಿದ್ರ ಮೇಲಿಟ್ಟು ಹಿಂಗೊಂದು ಕಂಸ. ಎಷ್ಟದು ನೋಡ್ರಿ? 1 2 3 4, ಇನ್ನೊಂದು 5, ಅದೇ ರೀತಿ 6, ಇನ್ನೊಂದು 7 ಇಷ್ಟು ಕಂಸಗಳನ್ನ ಹಾಕೋಬೇಕು. ಇವಕ್ಕೆ ಹೆಸರು ಕೊಟ್ಕೋಬೇಕು. ಇದು ಒಂದನೇದ್ದು B1 ಬಿಂದು, ಹಿಂಗೆ ಹೆಸರು ಕೊಟ್ಕೋಬೇಕು. ನಮಗೆ ಗೊತ್ತಾಗ ಸರಿ. B1, B2, B3, B4, B5, B6, B7 ಅಂತ ಕೊಡ್ತಬೇಕು. ಹಿಂಗೆ ಗುರುತಿಸ್ಕೊಂಡು ಈಗ ಇದರಲ್ಲಿ ಚಿಕ್ಕದು ಯಾವುದದ? 5 ಅದ. ಚಿಕ್ಕದು ಯಾವುದದ? 5 ಅದ. ಆ 5ನೇ ಬಿಂದುವಿನಿಂದ, ಚಿಕ್ಕದು ಯಾವುದಲ್ಲ 5ನೇ ಬಿಂದುವಿನಿಂದ ಸಿಯನ್ನು ಕೂಡಿಸ್ಬೇಕು. ಸಿ ಬಿಂದು ಮತ್ತು ಈ B5 ಬಿಂದುನ ಎರಡು ಹಿಂಗೆ ಕೂಡಿಸ್ಬೇಕೀಗ. ಸಿ ಬಿಂದು ಮತ್ತು B5 ಬಿಂದು ಕೂಡಿಸ್ಬೇಕು. ಈಗ ನೋಡ್ರಿ B5 ಬಿಂದು, ಯಾಕಂದ್ರೆ ಅದರಲ್ಲಿ ಛೇದ ಸಣ್ಣದದ, ಛೇದ ಸಣ್ಣದಿದ್ದಕ್ಕೆ ಆ B5 ಬಿಂದುಗೆ ಮತ್ತು ಸಿ ಕೂಡಿಸ್ಬೇಕು. ಸಿಗೆ ಕೂಡಿಸ್ಬೇಕೀಗ. B5 ಬಿಂದು ಮತ್ತು ಸಿ ಕೂಡಿಸ್ಬೇಕು. ಕೂಡಿಸಿ ಮತ್ತೀಗ ಅಂದಾಜು ಪ್ರಕಾರ ಇಲ್ಲಿ ಒಂದು ಬೀದ ಮೇಲಿಟ್ಟು ಒಂದು ಕೋನದ ಅಳತೆಯನ್ನು ರಚಿಸ್ಕೋಬೇಕು. ಹಿಂಗೆ ಬಿ ಬಿಂದು ಮೇಲಿಟ್ಟು ಹಿಂಗದಲ್ಲ, ಹಿಂಗಿಟ್ಟು ಹಿಂಗೊಂದು ಕೋನವನ್ನು ರಚನೆ ಮಾಡ್ಕೋಬೇಕು. ಇಲ್ಲಿಟ್ಟು ಹಿಂಗೆ ಅಂದಾಜು ಮೇಲಿಟ್ಟು ಹಿಂಗೆ ಕಂಸ ಎಳ್ಕೋಬೇಕು. ಇಲ್ಲಿ B5 ಬಿಂದು ಮೇಲಿಟ್ಟು, ಯಾವ ಬಿಂದು ಮೇಲಿಟ್ಟು? B5 ಬಿಂದು ಮೇಲಿಟ್ಟು ಹಿಂಗೊಂದು, ಇಲ್ಲಿ ಅದಲ್ಲ, ಇಲ್ಲಿ ಈ ಬಿಂದು ಅದಲ್ಲ, ಈ ಬಿಂದು ಮೇಲಿಟ್ಟು B5 ಬಿಂದು ಮೇಲಿಟ್ಟು ಹಿಂಗೆ ಕರೆಕ್ಟಾಗಿ, ಇದು ಕಡಿಮೆ ಆಯ್ತಾಗಳ ಹಿಗ್ಗಿಸ್ಕೊಂಡಿದ್ದಕ್ಕಿಂತ ಈ ಕರೆಕ್ಟಾಗಿ ಅದ, ಒಂದೇ ರೀತಿ ಹಿಗ್ಗಿಸ್ಕೋಬೇಕಿದೆ. ಹಿಂಗೆ ಎರಡು ಅದು ಹಿಂಗೆ ಏನು ಮಾಡಬೇಕು? ಹಿಗ್ಗಿಸ್ಕೋಬೇಕು.
ಹಿಂಗೊಂದು ಕಂಸ ಹಾಕೋಬೇಕು. ನೋಡಿ ಇಲ್ಲಿ ಹಾಕ್ಕೊಂಡಿದ್ದೆಲ್ಲ ಇಲ್ಲಿ B5 ಬಿಂದಿನ ಮೇಲಿಟ್ಟು ಈ ರೀತಿ ಕಂಸ ಹಾಕೋಬೇಕು. ಹಿಂಗೆ ಇಲ್ಲಿ ಹಾಕಿದ ನೋಡಿ ಹಿಂಗೆ ಈ ರೀತಿ ಕಂಸ ಹಾಕಬೇಕು. ಅಷ್ಟೇ ಅಳತೆ ತೊಗೊಂಡು ಮತ್ತು ಹೊಳ್ಳಿ B7 ಮೇಲಿಟ್ಟು ಅದೇ ಅಳತೆ ಸೇಮ್ ಅಳತೀನಿ, ಹೆಚ್ಚಿಗೆ ಮಾಡಬಾರ್ದು ಕಡಿಮೆ ಮಾಡಬಾರ್ದು. ಇದೇನೆಷ್ಟು ಅಳತೆ ಅದಲ್ಲ ಇಷ್ಟು ಇದಾದಲ್ಲ ಅಷ್ಟೇ ಅಳತೆ ತೊಗೊಂಡು B ಬಿಂದಿನ ಮೇಲಿಟ್ಟು B ಬಿಂದಿನ ಇಡಬೇಕು. B ಬಿಂದಿನಿಟ್ಟು ಹಿಂಗೊಂದು ಕಂಸ ಹಾಕಬೇಕು. ಹಿಂಗೊಂದು ಈಗ ಹಾಕ್ತೀವಿ ನೋಡು. ಹಿಂಗೆ ಕಂಸ ಹಾಕ್ಬೇಕು. ಈಗ B ಬಿಂದಿನ ಅಂಟು ಇಲ್ಲಿ ಹಾಕಿದ್ದು ನೋಡು. B ಬಿಂದಿಲ್ಲ ಅಕಸ್ಮಾತಾಗಿ ಇಲ್ಲಿ ರೇಖೆ ಇರಲಿಲ್ಲ ಅಂದ್ರೆ ಇನ್ನಷ್ಟು ಹೆಚ್ಚಿಗೆ ಮಾಡಿಕೊಂಡು ಇಲ್ಲಿ ಛೇದಾಗಿರಬೇಕು. ಹಿಂಗೆ ಇದೇ ಸೈಜಷ್ಟು ಇದೆಷ್ಟದ್ರ ಅಷ್ಟೇ ಸೈಜ್ ಉಳ್ಳಂಥದ್ದು ಈ B ಬಿಂದಿನ ಬಿಟ್ಟು ಹಿಂಗೊಂದು ಕಂಸ ಹಾಕೋಬೇಕು. ಹಿಂಗೆ ಹಾಕ್ಕೊಂಡು ಈಗ ಇದ್ರ ಸೈಜ್ ಎಷ್ಟದಲ್ಲ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಸೈಜ್ ಅದಲ್ಲ ಇಷ್ಟು ಈ ಸೈಜ್ದಷ್ಟು ಅಳತೆ ತೊಗೋಬೇಕು. ಮತ್ತು ಈ ಕಂಸನ ಹಾಕ್ಕೊಂಡಿಲ್ಲ ಮೊದಲು B5 ಮೇಲಿಟ್ಟು ಎಷ್ಟದಲ್ಲ ಈ ಕಂಸದ ಅಳತೆ ಎಷ್ಟು ತೊಗೋಬೇಕು. ಇಷ್ಟೀಗ ತೊಗೊಂಡು ಇದ್ರ ಮೇಲಿಟ್ಟು ಇಲ್ಲಿ ಈ ಬಿಂದು ಮೇಲಿಟ್ಟು ಇದನ್ನು ಛೇದಿಸ್ಬೇಕು. ಹಿಂಗೆ ಇದನ್ನು ಛೇದಿಸ್ಬೇಕು. ಇನ್ನಷ್ಟು ಇದನ್ನು ಹಿಗ್ಗಿಸ್ಕೊಂಡು ಇದನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಳೋಣ. ಹಿಂಗದಲ್ಲ ಇನ್ನಷ್ಟು ಕಡಿಮೆ ಮಾಡಿಕೊಂಡು ಈ ಇನ್ನಷ್ಟು ಹಿಂಗೆ ಕಂಸ ಹಾಕ್ಕೊಳ್ಳೋಣ. ಹಿಂಗೆ ಇಲ್ಲದಲ್ಲ ಇದೇ ಕಂಸನ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಳೋಣ. ಈ ಬಿಂದು ಇಲ್ಲಿಟ್ಟಿದ್ನೆಲ್ಲ ಈ ಸೈಜ್ದ ಅಳತೆ ಇಲ್ಲಿಂದ ಇಲ್ಲಿವರೆಗೆ ಅಷ್ಟೊಂದು ಕೈವರ್ ತೊಗೊಂಡು ಇಲ್ಲಿ ಚೇಸಿವಲ್ಲ ಈ ಚೇಸಿದ ಬಿಂದು ಹಿಡ್ಕೊಂಡು ಅವಾಗೀಗ ಈ BC ಬಾಹುನ ಇನ್ನಿಷ್ಟು ಹೆಚ್ಚಿಗೆ ಮಾಡ್ಕೊಳ್ಳೋಣ. BC ಬಾಹುನ ಏನು ಮಾಡೋಣ ಹಿಂಗಿಟ್ಟು ಇನ್ನಿಷ್ಟು ವೃದ್ಧಿಸ್ಕೊಳ್ಳೋಣ, ಹೆಚ್ಚಿಗೆ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಹಿಂಗೆ ಹೆಚ್ಚಿಗೆ ಮಾಡ್ಕೊಳ್ಳೋಣ. ನೋಡ್ರಿ ಮೊದಲ ಬಿದಿಂದ ಸೀದಷ್ಟೇ ಇತ್ತು ಅದನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿಕೊಂಡು ಈ B7 ಬಿಂದು ಅದಲ್ಲ B7 ಬಿಂದು ಈ ಕಂಸ ಮತ್ತು ಈ ಕಂಸ ಹೆಚ್ಚು ಚೇಸಿದಲ್ಲ ಇಲ್ಲಿ ಚೇಸಿದಲ್ಲ ಈ ಚೇಸಿದ ಬಿಂದುವಿನ ಮೂಲಕ B7 ಮೂಲಕ ಈ ಚೇಸಿದ ಬಿಂದುವಿನ ಮೂಲಕ ಇದು BCಯನ್ನು ಇಲ್ಲಿ ಮುಟ್ಟುವಂತೆ ಒಂದು ಗೆರೆ ಹೇಳ್ಕೊಳ್ಳೋಣ. ಇದಕ್ಕೆ ಸೀಡ್ಯಾಸ್ ಹತ್ತಿಸ್ಬಿಡೋಣ. ಇಲ್ಲಿ ಅದಲ್ಲ ನೋಡ್ರಿ ಇಲ್ಲಿ ಆಯ್ತು ನೋಡ್ರಿ. ಹಾಂ ಇದು ಈ ಬಿಂದು B ಬಿಂದು ಅದಲ್ಲ B7 ಬಿಂದು ಅದಲ್ಲ B7 ಬಿಂದು ಮತ್ತು ಈ ಗೆರೆ ಚೇಸಿದ ಬಿಂದುವಿನ ಮೂಲಕ ಹಾದೋಗಂಗೆ ಈ BC ರೇಖೆಯನ್ನು ರುಚಿಸಿದ ಭಾವಾಗಿ ಇಲ್ಲಿ ಕೂಡಿಸುವಂತ ಮಾಡೋಣ. ಇದಕ್ಕೆ ಸೀಡ್ಯಾಸ್ ಹತ್ತಿಸ್ಬಿಡೋಣ. ಏನಂತ ಹೆಸರುಬಿಡೋಣ?
ಸಿ ಡ್ಯಾಶ್ ಅಂತ ಹೆಸರು ಕೊಡೋಣ. ಈಗ ಅದೇ ರೀತಿಯಲ್ಲಿ ಈಗೇನು ಮಾಡ್ಬೇಕಂತಂದ್ರೆ ಈ ಕಂಸದಲ್ಲಿ ಇಲ್ಲಿ ಅದಲ್ಲ, ಇದಕ್ಕೆ ನಾವು ಅಂದಾಜು ಪ್ರಕಾರ ಹಿಂಗೊಂದು ಕೋನವನ್ನು ಹಿಡ್ಕೊಳ್ಳೋಣ. ಹಿಂಗದಲ್ಲ, ಈಗ ನಮಗೆ ಬೇಕಾದಷ್ಟು ಸ್ಕೇಲದ ಅಳತೆಯನ್ನು ತೆಗೆದುಕೊಂಡು ಇಂತಿಷ್ಟು ಅಂತಿಲ್ಲ, ನಿಮಗೆ ಬೇಕಾದಷ್ಟು ಅಂದಾಜು 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 ನಿಮ್ಗೆ ಬೇಕಾದಷ್ಟು ಅಂದಾಜು ಇಷ್ಟು ಅದಲ್ಲ, ಇದೇನು ಮಾಡೋಣ, ಇಷ್ಟು ಕೈವಾರಿಗಿಸ್ಕೊಂಡು ಇಷ್ಟು ಏನದಲ್ಲ, ಇಷ್ಟೇನದಲ್ಲ, ಇಷ್ಟು ಅಳತೆ ಉಳಿದು ಹಿಂಗೆ ಸೇಮ್ ಇಷ್ಟೇನು ಮಾಡೋಣ, ಒಂದು ಕಂಸವನ್ನು ಹಾಕೊಳ್ಳೋಣ. ಇದರಷ್ಟೇ ಇಲ್ಲಿ ಸಿ ಡ್ಯಾಶ್ ಬಂದ ಮೇಲಿಟ್ಟು ಮತ್ತು ಇಲ್ಲೊಂದು ಕಂಸ ಹಾಕೊಳ್ಳೋಣ. ಸಿ ಡ್ಯಾಶ್ ಬಿಂದಿನ ಮೇಲಿಟ್ಟು ನೋಡ್ರಲ್ಲಿ ಹಿಂಗೊಂದು ಕಂಸ ಹಾಕೊಳ್ಳೋಣ. ಸಿ ಡ್ಯಾಶ್ ಬಿಂದು ಮೇಲಿಟ್ಟು ಅದರಷ್ಟೇ ಎಷ್ಟು ಇಲ್ಲೇ ಅದಲ್ಲ, ಈ ಬಿಂದು ಮೇಲೆ ಎಷ್ಟು ಹಾಕ್ಕೊಂಡಿಯಲ್ಲ ಅಷ್ಟೇ ಸಿ ಡ್ಯಾಶ್ ಬಿಂದು ಮೇಲಿಟ್ಟು ಹಾಕೊಳ್ಳೋಣ. ಹಾಕೊಂಡ ತಕ್ಷಣ ಈಗ ಮತ್ತೆ ಹೊಳ್ಳಿ ಇದರ ಅಳತೆ ತೊಗೊಳ್ಳೋಣ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ಅಟ್ಟನ್ನು ಅಳತೆ ತೊಗೊಳ್ಳೋಣ ಕೈವಾರದಿಂದ. ನೋಡ್ರಲ್ಲಿ ಇಷ್ಟು ಅಳತೆ ತಗೊಂಡು ಈ ಬಿಂದಿನ ಮೇಲಿಟ್ಟು ಇದನ್ನು ಛೇದಿಸೋಣ. ಇದನ್ನು ಛೇದಿಸೋಣ, ಹಿಂಗೆ ಛೇದಿಸ್ಬೇಕು. ಈಗ ಈ ಛೇದಿಸಿದ ಬಿಂದು ಮತ್ತು ಸಿ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಹಿಂಗೊಂದು ರೇಖೆ ಎಳ್ಕೊಳ್ಳೋಣ. ಹಿಂಗೆ ಸೀದಾ ಛೇದಿಸಿದ ಬಿಂದು ಸಿ ಡ್ಯಾಶ್ ಬಿಂದು ಇಲ್ಲಿ ಛೇದಿಸಿದಲ್ಲ, ಈ ಬಿಂದುವಿನ ಆಗುವಂತೆ ಒಂದು ರೇಖೆಯನ್ನು ಎಳ್ಕೊಳ್ಳೋಣ. ಹಿಂಗೆ ಈ ಛೇದಿಸಿದ ಬಿಂದು ಇಲ್ಲಿ ಅದಲ್ಲ, ಈ ಸಿ ಡ್ಯಾಶ್ ಬಿಂದು ಈ ಕಂಸ ಮತ್ತು ಈ ಕಂಸ ಛೇದಿಸಿದಲ್ಲ, ಈ ಛೇದಿಸಿದ ಬಿಂದುವಿನ ಮೂಲಕ ಸಿ ಡ್ಯಾಶ್ ಬಿಂದು ಈ ಛೇದಿಸಿದ ಬಿಂದುವಿನ ಮೂಲಕ ಹಿಂಗೊಂದು ಗೆರೆ ಎಳ್ಕೊಳ್ಳೋಣ. ಗೆರೆ ಎಳ್ಕೊಂಡು ಈಗ ಎ ಬಿ ಬಾಹುವನ್ನು ಹೆಚ್ಚಿಗೆ ಮಾಡೋಣ. ಎ ಬಿ ಗೆರೆ ಅದಲ್ಲ, ಎ ಬಿ ಬಾಹುವನ್ನು ಇನ್ನಿಷ್ಟು ಹೆಚ್ಚಿಗೆ ಮಾಡೋಣ. ಇದು ಕೂಡ ಹಂಗೆ ಮಾಡಿಬಿಡೋಣ. ಹಿಂಗಿಟ್ಟು ಇಂಚ್ಪಟ್ಟು ಹಿಂಗಿಟ್ಟು ಇದನ್ನು ವೃದ್ಧಿಸೋಣ, ಹೆಚ್ಚಿಗೆ ಮಾಡೋಣ. ಎ ಬಿ ಬಾವನ್ನು ಹೆಚ್ಚಿಗೆ ಮಾಡೋಣ. ಎ ಬಿಯನ್ನು ಹೆಚ್ಚಿಗೆ ಇಕ್ಕಿಸ್ಕೊಳ್ಳೋಣ. ಹಿಂಗೆ ಹೆಚ್ಚಿಗೆ ಮಾಡಿಸೋ ತಕ್ಷಣ ಹೆಚ್ಚಿಗೆ ಮಾಡೋಣ. ಎ ಬಿ ಬಾವನ್ನು ಹೆಚ್ಚಿಗೆ ಮಾಡಿದ ತಕ್ಷಣ ಹೋಗಿ ಇಲ್ಲಿ ಕೊಡ್ತು ಇದಕ್ಕೆ ಎ ಡ್ಯಾಶ್ ಅಂತ ಹೆಸರು ಕೊಡೋಣ. ಎ ಡ್ಯಾಶ್ ಅಂತ ಹೆಸರು ಕೊಡೋಣ. ಆಗ ನೋಡ್ರಲ್ಲಿ ಎ ಬಿ ಸಿ ತ್ರಿಭುಜಕ್ಕೆ ತಕ್ಕಂತೆ ಎ ಡ್ಯಾಶ್ ಬಿ ಮತ್ತು ಸಿ ಡ್ಯಾಶ್ ಒಂದು ಸಮರೂಪ ಬಾಹು ತ್ರಿಭುಜ ಆಯಿತು. ಎ ಬಿ ಡ್ಯಾಶ್ ಅದಲ್ಲ, ಇದಕ್ಕೆ ಎ ಬಿ ಸಿ ತ್ರಿಭುಜಕ್ಕೆ ತಕ್ಕಂತೆ ಇಲ್ಲೇನದಲ್ಲ, ಎ ಬಿ ಸಿ ತ್ರಿಭುಜಕ್ಕೆ ತಕ್ಕಂತೆ ಎ ಡ್ಯಾಶ್ ಬಿ ಮತ್ತು ಸಿ ಡ್ಯಾಶ್ ಒಂದು ಸಮರೂಪ ತ್ರಿಭುಜ ಆಯ್ತು ನೋಡಿ. ಇದು ಹೆಂಗದಲ್ಲ ಅದೇ ರೀತಿ ನೋಡೋಕೆ ಇದು ತ್ರಿಭುಜ ಕಾಣ್ತದೆ. ಎ ಡ್ಯಾಶ್ ಬಿ ಮತ್ತು ಸಿ ಡ್ಯಾಶ್ ಒಂದು ಸಮರೂಪ ತ್ರಿಭುಜವನ್ನು ನಾವು ಎ ಬಿ ಸಿ ತ್ರಿಭುಜಕ್ಕೆ ಸಮರೂಪ ತ್ರಿಭುಜವನ್ನು ರಚನೆ ಮಾಡಿದೆವು. ಈ ರೀತಿ ಮಾಡಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಅಂಶ ದೊಡ್ಡದಿತ್ತು, ಛೇದ ಸಣ್ಣದಿತ್ತು. ಆವಾಗ ಎ ಡ್ಯಾಶ್ ಬಿ ಸಿ ಡ್ಯಾಶ್ ತ್ರಿಭುಜ ಹೊರಗಡೆ ಬರ್ತದೆ. ಎ ಬಿ ಸಿ ದತ್ತ ತ್ರಿಭುಜದ ಹೊರಗಡೆ ಬರ್ತದೆ. ಅದೇ ನಮ್ಗೆ ಛೇದ ದೊಡ್ಡದಿತ್ತು, ಅಂಶ ಕಡಿಮೆ ಇತ್ತಂದ್ರೆ
ಈ ಎ ಬಿ ಸಿ ತ್ರಿಭುಜದ ಒಳಗಡೆ ಬಂದುಬಿಡ್ತದೆ ಇನ್ನೊಂದು ತ್ರಿಭುಜ, ಸಮರೂಪ ತ್ರಿಭುಜ. ಇದನ್ನು ಕೂಡ ತಾವು ಗಮನಿಸ್ಕೋಬೇಕು ಮತ್ತು ನೆನ್ಪಿಡಬೇಕು ಯಾವ್ಯಾವ ರೀತಿ ಅಂಥೇಳಿ. ಈ ರೀತಿಯಲ್ಲಿ ನಾವು ಹೇಳ್ಬೇಕಂದ್ರೆ ಸಮರೂಪ ತ್ರಿಭುಜವನ್ನು ರಚಿಸಬೇಕು, ರಚನೆ ಮಾಡಬೇಕು. ಈ ರೀತಿ ಗೊತ್ತೈತೆ ಎಲ್ಲರಿಗೆ. ಫಸ್ಟಿಗೆ ಏನು ಮಾಡಬೇಕು, ಕೊಟ್ಟಂಥ ಅಳತೆ ಉಳ್ಳಂಥ ಒಂದು ತ್ರಿಭುಜ ರಚನೆ ಮಾಡ್ಕೋಬೇಕು. ಮಾಡಿಕೊಂಡು ಒಂದು ರೇಖೆಯನ್ನು ಲಘುಕೋನ ಆಗುವಂಥ ಒಂದು ರೇಖೆಯನ್ನು ಎಳ್ಕೋಬೇಕು. ಯಾವ ಅಂಶ ದೊಡ್ಡದಲ್ಲ, ಅಂಶ ದೊಡ್ಡದಿತ್ತು ದೊಡ್ಡದು, ಛೇದ ಸಣ್ಣದಂದ್ರೆ ಯಾವ ದೊಡ್ಡದಲ್ಲ ಅಷ್ಟು ಭಾಗಗಳನ್ನ ಮಾಡ್ಕೋಬೇಕು. ಮಾಡಿಕೊಂಡು ಕಡೆಗೆ ಬಿ ಮತ್ತು ಪಾಯವನ್ನು ಕೂಡಿಸ್ಬೇಕು. ಯಾಕಂದ್ರೆ ತಳಗಿನ ಛೇದವನ್ನು ಹಿಡಿಬೇಕು. ಆಗಲೇ ಭಾಗ ಬಡೀವಿ, ಈ ತಳಗಿನ ಛೇದವನ್ನು ಹಿಡಿಬೇಕು. ಅದು 5 ಅದ, 5 ಎಲ್ಲದ, B5 ಇಲ್ಲದ. ಈ ಸಿ ಮತ್ತು B5 ಕೂಡಿಸ್ಬೇಕು. ಮತ್ತೊಳ್ಳೆ ಇಲ್ಲಿಟ್ಟು ಒಂದು ನಮ್ಗೆ ಅನುಕೂಲ ತಕ್ಕಂತೆ ಏನು ಮಾಡ್ಕೊಂಡು ಒಂದು ಕೌಂಸ್ ಹಾಕೋಬೇಕು. ಇಷ್ಟು ಇದೆಷ್ಟು ಹಾಕ್ಕೊಂಡಿವಲ್ಲ ಅಷ್ಟೇ. ಮತ್ತು B7 ಮೇಲಿಟ್ಟು ಮತ್ತೊಂದು ಕೌಂಸ್ ಹಾಕೋಬೇಕು. ಹಿಂಗೆ ಕೌಂಸ್ ಹಾಕೊಂಡು ಬಳಕ ಮತ್ತು ಕೈವಾರ ಇಲ್ಲಿಟ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟು ಅಳತಿದಲ್ಲ ನೇರವಾದಂಥ ಅಳತೆ ಏನದ ಅಟ್ಟು ಹಿಗ್ಗಿಸ್ಕೊಂಡು ಮತ್ತೊಳ್ಳೆ ಈ ಬಿಂದಿನ ಮೇಲಿಟ್ಟು ಇದನ್ನು ಛೇದಿಸ್ಬೇಕು. ಇಲ್ಲಿ ಛೇದಿಸ್ಬೇಕು. ಈ B7 ಮತ್ತು ಈ ಛೇದಿಸಿದ ಬಿಂದು ಏನು ಮಾಡ್ಬೇಕಂದ್ರೆ ಈ ಅದಂತೂ ಈ ಹಿಂಗೆ ಗೆರೆ ಎಳಿಬೇಕು. ಅವಾಗ ಇಲ್ಲಿ BC ಗೆರೆ ಇಷ್ಟೇ ಆಗಿರ್ತದೆ. ಇದನ್ನು ಇನ್ನಷ್ಟು ಹೆಚ್ಚಿಗೆ ಮಾಡ್ಕೋಬೇಕು. ಇಲ್ಲಿ ಹೆಚ್ಚಿಗೆ ಮಾಡಿಕೊಂಡು ಈ B7 ಮತ್ತು ಈ ಛೇದಿಸಿದ ಬಿಂದುವನ್ನು ಹಿಂಗೆ ನೇರವಾಗಿ ಇಂಚ್ಪಟ್ಟಿಟ್ಟು ಸ್ಕೇಲ್ ಇಟ್ಟು ಕೂಡಿಸ್ಬೇಕು. ಕೂಡಿಸಿದಾಗ ಇಲ್ಲಿ ಕೂಡ್ತದೆ C' ಬಿಂದು ಅನ್ನಬೇಕು. ಮತ್ತು ಹೊಳ್ಳಿ ಸಿ ಬಿಂದಿನ ಮೇಲೆ ಕೈವಾರ ತುದಿ ಇಟ್ಟು ಇಲ್ಲಿ ಎಷ್ಟು ಅದಲ್ಲ ಇಷ್ಟು ಕೌಂಸ್ ಹಾಕೋಬೇಕು. ಇದು ಎಷ್ಟು ಅಂದಾಜು ತೊಗೊಂಡು ಅನ್ಕೊಳ್ತಕ್ಕಂತೆ ಅಷ್ಟೇ ಹೆಚ್ಚು ಕಡಿಮೆ ಮಾಡಲಾರ್ದೆ ಮತ್ತು C' ಮೇಲೆ ಇಟ್ಟು ಮತ್ತೊಂದು ಹಿಂಗೊಂದು ಕೌಂಸ್ ಹಾಕೋಬೇಕು. ಹಾಕೊಂಡ ತಕ್ಷಣ ಮತ್ತು ಕೈವಾರ ತುದಿಲಿಟ್ಟು ಇದು ಎಷ್ಟು ಅದರ ಅಳತೆ ತೊಗೋಬೇಕು. ಇದು ಕೋನ, ಇದು ಅಳತೆ ತೊಗೊಂಡು ಈ ಕೌಂಸದ ಮೇಲೆ ಈ ತುದಿಗಿಟ್ಟು ಇಲ್ಲೊಂದು ಕೌಂಸವನ್ನು ಛೇದಿಸ್ಬೇಕು. ಹಿಂಗೆ ಈ ಛೇದಿಸಿದ ಬಿಂದು ಮತ್ತು C' ಬಿಂದಿನ ಮೂಲಕ ಹಾದು ಹೋಗುವಂತೆ ಒಂದು ಗೆರೆಯನ್ನು ಹೇಳ್ಕೋಬೇಕು. ಹಿಂಗೆ ಉದ್ದಕ್ಕೆ ಹಾಕೊಂಡು ಬಳಿಕ BA ಕಡಿಮೆ ಹೇಳ್ಕೊಂಡಿರ್ತೀವಿ, BA ಭಾವವನ್ನು ಇನ್ನಷ್ಟು ಹೆಚ್ಚಿಗೆ ಹೇಳ್ಕೋಬೇಕು. ಹಿಂಗೆ ಸೀದಾ ಹೋಗಿ ಎಲ್ಲಿ ಮಾಡ್ತದೆ ಈ ಗೆರೆಯನ್ನು ಈ ಗೆರೆ ಎರಡು ಇಲ್ಲಿ ಕೂಡ್ತಾವೆ. ಈ ಕೂಡಿದ ಗೆರೆಗೆ A' ಅಂತ ಹೆಸರು ಕೊಡಬೇಕು. ಆವಾಗ ABC ತ್ರಿಭುಜಕ್ಕೆ ತಕ್ಕಂತೆ A' B ಮತ್ತು C' ನಮ್ಗೆ ಸಮರೂಪ ತ್ರಿಭುಜ ABC ತ್ರಿಭುಜಕ್ಕೆ ಸಮರೂಪ ತ್ರಿಭುಜ ಸಿಗ್ತದೆ. ಯಾವ ಅನುಪಾತದಲ್ಲಿ ಅವರು 7/5 ಕೊಟ್ಟರಲ್ಲ ಅದೇ 7/5 ಈ ಒಂದು ತ್ರಿಭುಜ ರಚನೆ ಆಯಿತು. ಈ ರೀತಿಯಲ್ಲಿ ನಾವು ಸಮರೂಪ ತ್ರಿಭುಜಗಳನ್ನು ರಚನೆ ಮಾಡಬೇಕು.